ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಾರಥಿಯಾಗಿ ಪಾಂಡವರಿಗೆ ಗೆಲುವು ತಂದುಕೊಟ್ಟು ಸತ್ಯಕ್ಕೆ ಜಯ ತಂದುಕೊಟ್ಟ. ಹಾಗಾಗಿನೇ ನಾವಿವತ್ತು ಯಾವುದೇ ಸಾರಥಿನ ನೋಡಿದ ತಕ್ಷಣ ನಮಗೆ ಥಟ್ ಅಂತ ನೆನಪಾಗೋದು ಆ ಶ್ರೀಕೃಷ್ಣ ಪರಮಾತ್ಮ. ಆದರೆ ನಾವು ಕೊಡೋ ಪುಡಿಗಾಸ್ಗೆ, ನಾವು ಹೇಳೋ ಸ್ಥಳಕ್ಕೆ ನಮ್ಮನ್ನು ಸೇಫಾಗಿ ತಲುಪಿಸುವಂಥ ಸಾವಿರಾರು ಸಾರಥಿಗಳು ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ಅಂಥವರ ನೆನಪಿಗೋಸ್ಕರ ನಾವು ಇವತ್ತು ಮಾಡ್ತಿರೋ ವಿಶೇಷ ಕಾರ್ಯಕ್ರಮ ಸಾರಥಿ. ಈ ದೃಶ್ಯ ನೋಡಿದ ಮೇಲೆ ಕಥೆ ಯಾರದ್ದು ಅಂತ ನಿಮ್ಗೆ ಅರ್ಥವಾಯಿತು ಅಂತಗಳ ಬಗ್ಗೆ ಇವತ್ತು ನಾವು ನಿಮಗೆ ಹೇಳ್ತಿರೋ ಇಂಟ್ರೆಸ್ಟಿಂಗ್ ಸ್ಟೋರಿ. ಏನಿದು ಸಾರಥಿಗಳ ಬಗ್ಗೆ ಹೇಳ್ತೀವಿ ಅಂದವರು ಕುದುರೆಗಳ ಬಗ್ಗೆ ಹೇಳ್ತಿದ್ದೀವಿ ಅನ್ಕೊಂಡ್ರ? ಇವತ್ತು ನಾವು ಹೇಳ್ತಿರೋ ಕತೆ ಕೂಡ ಅವರ ಒಪ್ಪತ್ತಿನ ಊಟಕ್ಕಾಗಿ ಕುದುರೆಗಳನ್ನೇ ನಂಬಿಕೊಂಡು ನಿತ್ಯ ಪರದಾಡ್ತಿರುವ ಸಾರಥಿಗಳ ಕಥೆ. ಸುಮ್ಮನೆ ಒಂದು ಕ್ಷಣ ಕಣ್ಮುಚ್ಚಿ ಇವತ್ತು ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಕುದುರೆ ಗಾಡಿಗಳಿದ್ದಾವೆ ಅಂತ ಒಂದು ಸಾರಿ ನೆನಪಿಸ್ಕೊಳ್ಳಿ. ಯಾವುದು ನೆನಪಿಗೆ ಬರ್ತಾ ಇಲ್ಲ ಅಲ್ವಾ? ಇರೋ ವಾಸ್ತವ ಅದೇ ಅಲ್ವಾ? ಅಬ್ಬಬ್ಬಾ ಅಂದ್ರೆ ನೀವು ಮೈಸೂರಿಗೆ ಹೋದ್ರೆ ಅಲ್ಲಲ್ಲಿ ಕುದುರೆ ಗಾಡಿಗಳನ್ನ ನೋಡಬಹುದು. ಅದು ಬಿಟ್ರೆ ಬಿಜಾಪುರದಲ್ಲಿ ಬೆರಳೆಣಿಕೆಯಷ್ಟು ನೋಡೋದಕ್ಕೆ ಸಿಗಬಹುದೇನೋ. ವಿಚಿತ್ರ ಅಂದ್ರೆ ಕುದುರೆ ಗಾಡಿ ಬದಲಾಗಿ ಮಜಬೂತಾಗಿ ಓಡೋ ಕುದುರೆಗಳು ಮಾತ್ರ ನಿಮಗೆ ಸಿಗ್ತವೆ. ಎಲ್ಲಂತೀರಾ? ಇಲ್ಲಿ ನೋಡಿ. ಕಿಸೆಯಲ್ಲಿ ಸಾವಿರಾರು ರೂಪಾಯಿ ಇಟ್ಕೊಂಡು ಬೆಂಗಳೂರಂತ ಹಾಟ್ ಸಿಟಿಯಲ್ಲಿರೋ ರೇಸ್ ಕೋರ್ಸ್ಗೆ ಬಂದ್ರೆ ಓಡೋ ಕುದುರೆಗಳನ್ನ ನೀವು ನೋಡಬಹುದು. ಆದ್ರೆ ನಿಮ್ಮನ್ನ ಗಾಡಿಯಲ್ಲಿ ಕೂರಿಸ್ಕೊಂಡು ಬೆಂಗಳೂರು ಸಿಟಿನ ರೌಂಡ್ ಹೊಡಿಸೋ ಕುದುರೆಗಳು ಮಾತ್ರ ನಿಮಗೆ ಸಿಗೋದು ತುಂಬಾನೇ ಕಷ್ಟ. ಯಾಕಂದ್ರೆ ಇವಾಗ ಏನಿದ್ರು ಬೈಕು ಕಾರುಗಳದ್ದೇ ದರ್ಬಾರು. ನಿಮ್ಮ ಹತ್ರ ಕಾರ್ ಇರಲಿ, ಬೈಕ್ ಇರಲಿ, ಏನೇ ಇರಲಿ, ಇಂಥ ಟೈಮಲ್ಲೂ ನೀವು ಬಂದೇ ಬರ್ತೀರಾ ಅಂತ ಅಂದ್ಕೊಂಡು ಕುದುರೆಗಳನ್ನು ನಂಬಿಕೊಂಡು ಜೀವನ ಸಾಗಿಸೋ ಕೆಲವು ಸಾರಥಿಗಳು ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ಹಾಗಿದ್ರೆ ಅವ್ರು ಯಾರು, ಎಲ್ಲಿದ್ದಾರೆ, ಅವ್ರ ಲೈಫ್ ಹೇಗಿದೆ ಎಲ್ಲ ಹೇಳ್ತೀವಿ. ಜಸ್ಟ್ ವಾಚ್. ಇದೆ ಸರ್, ದೊಡ್ಡ ಮನ್ಸ ಅಂದ್ಬಿಟ್ಟು